ನಮಸ್ಕಾರ ಸ್ನೇಹಿತರೆ, ನಾನು ಪ್ರಭುಲಿಂಗ ಕೇಣಗಿ. ಇವತ್ತು ವಿಡಿಯೋ ಮಾಡೋದ್ರ ಉದ್ದೇಶ ಮತ್ತು ವಿಷಯ ಅಭಿವೃದ್ಧಿಯ ಮೂಲಕ ನಾವು ಒಂದು ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಯಾರ ಸಲುವಾಗಿ ಮಾಡಬೇಕು? ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರ ದಲಿತರ ಸಲುವಾಗಿ ಅಭಿವೃದ್ಧಿಯನ್ನು ಮಾಡಬೇಕು. ಇದನ್ನು ನಾವು ಹೀಗೆ ಹೇಳ್ಬೋದು, ಅಭಿವೃದ್ಧಿಯ ಮೂಲಕ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಅಥವಾ ಸಾಧಿಸಲಿಕ್ಕೆ ಮಾಡ್ತಕ್ಕಂಥ ಅಭಿವೃದ್ಧಿ ಮಾರ್ಗ ಒಂದನೇದ್ದು. ಎರಡನೇದಾಗಿ, ಸಾಮಾಜಿಕ ನ್ಯಾಯದ ಮೂಲಕನೇ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಮಾರ್ಗ. ಇನ್ನೊಂದು ಸರಿ ರಿಪೀಟ್ ಮಾಡ್ತೇನೆ. ಒಂದು, ಅಭಿವೃದ್ಧಿ ಮಾಡೋದ್ರ ಮೂಲಕ ಒಂದು ಸಾಮಾಜಿಕ ನ್ಯಾಯವನ್ನು ಸಾಧಿಸ್ತಕ್ಕಂಥದ್ದು ಒಂದನೇ ದಾರಿ. ಇನ್ನೊಂದು ಮಾರ್ಗ, ಸಾಮಾಜಿಕ ನ್ಯಾಯದ ಮೂಲಕನೇ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಮಾರ್ಗ. ಈ ಎರಡರಲ್ಲಿ ಯಾವುದು ಅಂತ ಈಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದನೇ ಮಾದರಿ, ಅಭಿವೃದ್ಧಿಯ ಮೂಲಕ ಸಾಮಾಜಿಕ ನ್ಯಾಯವನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಎರಡನೇ ಮಾದರಿ ಯಾವುದು? ಸಾಮಾಜಿಕ ನ್ಯಾಯದ ಮೂಲಕನೇ ಅಭಿವೃದ್ಧಿಗೆ ನಾವು ಹೋಗ್ತಕ್ಕಂಥದ್ದು. ಸೊ ಇದು ಎರಡನೇದು ಪ್ರಯತ್ನ ನಡೀತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಸರ್ಕಾರ ಮಟ್ಟದಲ್ಲಿ ಇದು ತುಂಬ ಸೈಲೆಂಟಾಗಿ, ತುಂಬ ಸ್ಲೀಪಿಂಗ್ ಮಾಡಲ್ ಇದೆ. ಬಟ್ ಸಾಮಾಜಿಕವಾಗಿ ಕೆಲವೊಂದು ಆ್ಯಕ್ಟಿವಿಸ್ಟು, ಸಂಘ ಸಂಸ್ಥೆಗಳು ಎರಡನೇ ಮಾದರಿಯನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಒಂದನೇ ಅಭಿವೃದ್ಧಿ ಮಾದರಿ ಅಂದರೆ ಅಭಿವೃದ್ಧಿಯ ಮೂಲಕನೇ ಸಾಮಾಜಿಕ ನ್ಯಾಯ ಸಾಧಿಸ್ಲಿಕ್ಕೆ ಹೋಗೋದು. ಸೊ ನಾವಿದು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಥರದ ಅಭಿವೃದ್ಧಿಯಿಂದ ಅಭಿವೃದ್ಧಿ ಆಗ್ತದ ಅಂತ, ಅಥವಾ ಸಾಮಾಜಿಕ ನ್ಯಾಯ ಸಾಧನೆ ಆಗ್ತದ ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮತ್ತು ಈಗ 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಈ ಅಭಿವೃದ್ಧಿಯ ಮೂಲಕ ನಾವು ಸಾಮಾಜಿಕ ನ್ಯಾಯ ಸಾಧಿಸಲಿಕ್ಕೆ ಹೋಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದೀವಿ. ಅಭಿವೃದ್ಧಿ ಆಗಿದೆ. ಮೊದಲು ಇರ್ತಕ್ಕಂಥ ನಮ್ಮ ಎಲ್ಲ ಬೆಳವಣಿಗೆ ದರ ಭಾಳ ಸುಧಾರಿಸಿದೆ. ಸಾಕ್ಷರತೆ ಇರ್ಬೋದು, ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ನ್ಯಾಯ ಎಲ್ಲ ಸುಧಾರಣೆ ಆಗಿದೆ. ಆದರೆ ಅದರ ಜೊತೆಗೆ ಕೂಡ ಹಲವಾರು ಸಮಸ್ಯೆಗಳನ್ನು ಕೂಡ ಅದು ತೊಗೊಂಡು ಬರ್ತಾಯಿದೆ. ಸೊ ಇದನ್ನು ನಾವು ಮರೆಯೋಂಗಿಲ್ಲ. ಮತ್ತು ನಾವು ಈ ಎರಡನೇ ಮಾದರಿಯ ಸಾಮಾಜಿಕ ನ್ಯಾಯ ಸಾಧಿಸುವುದ್ರ ಮೂಲಕನೇ ಅಭಿವೃದ್ಧಿಗೆ ಹೋಗ್ತಕ್ಕಂಥ ಮಾರ್ಗಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಅದು ಸರ್ಕಾರ ಕೂಡ ಏನು ಅಭಿವೃದ್ಧಿಯ ಮೂಲಕನೇ ಸಾಮಾಜಿಕ ನ್ಯಾಯ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಸರ್ಕಾರ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮಂಡಿಸ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ, ಈ ಅಭಿವೃದ್ಧಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ವಿರಾಮ ಕೊಡ್ತಾಯಿದ್ದೀನಿ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ ಅಂತ ಹೇಳಿ ನಮಸ್ಕಾರ.